ಹಾಯ್ ಅದು ನಮಸ್ಕಾರ. ಇಂದು ಅಕೌಂಟೆನ್ಸಿ ಪ್ರಿಪರೇಟರಿ ಎಕ್ಸಾಮ್ಸ್ ಇದೆ. ಸೊ 17/1/2026 ಇದರಲ್ಲಿ ನಿಮಗೆ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣ. ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತವೆ. ಇವನ್ನ ನೋಡ್ಕೊಂಡು ಹೋಗ್ಬಿಡಿ, ನಿಮಗೆ ತುಂಬಾ ಇಂಪಾರ್ಟೆಂಟ್ ಯೂಸಿಯಾಗಿ ಬರ್ತವೆ. ಸೊ ಮೊದಲನೇ ಪ್ರಶ್ನೆ, ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡಿ ಪ್ರಾಫಿಟ್ ಅಂಡ್ ಲಾಸ್ ಮಸ್ಟ್ ಬಿ ಸೇಲ್ಡ್ ಅಂತ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ ಈಕ್ವಲ್ ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಹಾಗೆ ನಿಮಗೆ ನೆಕ್ಸ್ಟ್ ಬರುವಂಥದ್ದು ವಿಚ್ ಈಸ್ ಆಫ್ ಫಾಲೋವಿಂಗ್ ನಾಟ್ ರಿಕ್ವೈರ್ಡ್ ಟು ಪ್ರಿಫೇರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಒಂದು ತಿಳ್ಕೊಳ್ಳೋಣ, ಇಂಪಾರ್ಟೆಂಟ್ ಆಗಿರ್ತವೆ. ಇವನ್ನ ನೋಡ್ಕೊಳ್ಳಿ, ನಮಗೆ ಬೆಳಿಗ್ಗೆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತ ಹೆಲ್ಪ್ ಆಗುತ್ತೆ. ಹಾಗೆ ಐದನೇ, ಟ್ಯಾಂಜಿಬಲ್ ಅಸೆಟ್ ಆಫ್ ಕಂಪನಿ ಇನ್ಕ್ರೀಸ್ 4 lakh ಆ್ಯಂಡ್ 5 lakh. ವಾಟ್ ಈಸ್ ದ ಪರ್ಸೆಂಟೇಜ್ ತೆಗೆದಿರುತ್ತೆ? ಸೊ ಅದಕ್ಕೆ ಸರಿಯಾದ ಉತ್ತರ 25%. ಹಾಗೆ ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸಲ್ಲಿ ಮತ್ತು ಅಲ್ಲಿ ಕೊಟ್ಟಂಥ ಚಾಯ್ಸ್ ಅಪ್ರೋಪ್ರಿಯೇಟ್ ವರ್ಸ್ ಕೊಟ್ಟಿರ್ತಾನೆ, ಅಲ್ಲಿ ನಿಮಗೆ ತುಂಬ ಈಸಿ ಇರುತ್ತೆ. ಸೊ ಗುಡ್ ವಿಲ್ ಈಸ್ ಎ ಇಂಟ್ಯಾಂಜಿಬಲ್ ಅಸೆಟ್ ಆಗಿರುತ್ತೆ. ಹಾಗೆ 7ನೇ ಪ್ರಶ್ನೆ, ಪಾರ್ಟ್ನರ್ಶಿಪ್ ಲೋನ್ ಇಸ್ ಡ್ಯಾಶ್ ಆಫ್ ದ ರಿಯಲೈಸೇಷನ್ ಅಕೌಂಟ್ ಅಂದರೆ ಅದಕ್ಕೆ ಸರ್ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಪ್ರಾಫಿಚರ್ ಶೇರ್ಸ್ ಟ್ರಾನ್ಸ್ಫರ್ ಟು ಯಾವ ಅಕೌಂಟ್? ಇದು ಬ್ಯಾಲೆನ್ಸಿಂಗ್ ಅಕೌಂಟ್, ಅದು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಹೇಳ್ತೀವಿ. ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಅಂದರೆ ಕಾಂಪ್ಲಿಮೆಂಟ್ರಿ ಈಚ್ ಅದರ್ ಅಂತ ಹೇಳಬೇಕಾಗುತ್ತೆ. ಹಾಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹ್ಯಾಸ್ ಹೆಲ್ಪ್ಸ್ ಟು, ಅದೇನು ಮಾಡುತ್ತೆ ಅಂದರೆ ನಮಗೆ ಬ್ಯಾಲೆನ್ಸಿಂಗಿನ ತಿಳಿಸ್ಕೊಡುತ್ತೆ. ಸೊ ಅದನ್ನು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿರುವಂಥ ಇಂಪಾರ್ಟೆಂಟ್ ಆಗಿರುತ್ತೆ, ಮ್ಯಾಚ್ ದ ಫಾಲೋವಿಂಗ್ ರೈಟ್ ಆಫ್ ದ ಪಾರ್ಟ್ನರ್, ರೈಟ್ ಎ ನ್ಯೂ ಪಾರ್ಟ್ನರ್ ಅನ್ನೋದು 5ನೇ ಸರಿಯಾದ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಶೇರ್ ಫಾರ್ಫಿಚರ್ ಶೇರ್ಸ್ ಅಂತ ಕರಿತೀವಿ. ಕಾಮನ್ ಸೇಲ್ ಅನ್ನೋದು ಒಂದು, ಅದಕ್ಕೆ ಯಾವ ಕಾಮನ್ ಸೇಲ್ ಅನ್ನೋದಕ್ಕೆ ಏನಪ್ಪ ಅಂದರೆ ಅದು ಒಂದು ಎಸ್ ಕ್ಯಾಶ್ ಫ್ಲೋ ಪ್ರಿಪೇರ್ ಮಾಡಿರ್ತೀವಲ್ಲ, ಅದು ಎಸ್ ಪ್ರೀ ಮೂಲಕ ಪ್ರಿಪೇರ್ ಮಾಡ್ತೀವಿ. ರೆವೆಂಚರ್ ಅನ್ನೋದೊಂದು, ಅದು ಡಿಸ್ಚಾರ್ಜ್ ಲಯಬಿಲಿಟಿ ಆಗಿರುತ್ತೆ. ಹಾಗೆ ಲಿಕ್ವಿಡ್ ರೇಷಿಯೋ ಲಿಕ್ವಿಡ್ ರೇಷಿಯೋನ ಯಾವ ತಯಾರು ಮಾಡ್ತೀವಿ? ಅದನ್ನ ಕಾಮನ್ ಸೇಲ್ ಮೀನ್ಸ್ ಅದಕ್ಕೆ ಆಫೀಸಿಯಲ್ ಸಿಗ್ನೇಚರ್ ಆಫ್ ಕಂಪನಿ ಅಂತ ಕರಿತೀವಿ ಕಾಮನ್ ಸೇಲ್ಗೆ. ಹಾಗೆ ಲಿಕ್ವಿಡ್ ರೇಷಿಯೋ ಅನ್ನೋದೊಂದು ಶಾರ್ಟ್ ಟರ್ಮ್ ನೇಚರ್ ಅಂತ ಕರಿತೀವಿ. ಅಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಎಸ್3 ಪ್ರಕಾರ ಪ್ರಿಪೇರ್ ಮಾಡ್ತೀವಿ. ಹಾಗೆ ಇದನ್ನು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ, ಇದರಲ್ಲಿ ಒಂದು ಯಾವ ಬರ್ತವೆ. ಹಾಗೆ ಸ್ಟೇಟ್ ಎನಿ ಒನ್ ಆಫ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಲಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ಸನ್ನು ಬರ್ಕೊಳ್ಬೇಕು, ಹಾಗೆ ಪ್ಲೇಸ್ಮೆಂಟ್ ಅಂತ ಬರ್ಕೋಬೇಕು, ಹಾಗೆ ಪಾರ್ಟ್ನರ್ಶಿಪ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಬರ್ಕೋಬೇಕು. ಇವು ಪಾರ್ಟ್ನರ್ಶಿಪ್ ಡೀಡಿನ ಒಂದು ಭಾಗಗಳು. ಹಾಗೆ ಟ್ರೂ ಆರ್ ಫಾಲ್ಸ್ ಅಲ್ಲಿ ಡಿಸೀಡ್ ಪಾರ್ಟ್ನರ್ ಮೇ ಬಿ ಪೇಡ್ ಬೈ ಲಮ್ಸಮ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ವಿತ್ ಎ ಇಂಟ್ರೆಸ್ಟ್ ಅಂತ ಕೇಳಿದಲ್ಲಿ ಅದಕ್ಕೆ ಅಂತೀವಿ ಟ್ರೂ ಅಂತ ಕರಿತೀವಿ. ಮೆನ್ಷನ್ ಇನ್ ಒನ್ ಆಫ್ ಡಿಸೊಲ್ಯೂಷನ್ ಪಾರ್ಟ್ನರ್ಶಿಪ್ ಬಗ್ಗೆ ಬರೀಬೇಕಾಗುತ್ತೆ. ಗಿವ್ ದ ಎಕ್ಸಾಂಪಲ್ ಆಫ್ ನಾನ್ ಕರೆಕ್ಟ್ ಅಸೆಂಟ್ ಅಂದರೆ ಲ್ಯಾಂಡ್ ಬಿಲ್ಡಿಂಗನ್ನು ಇಲ್ಲಿ ನಾವು ಬರೀಬೇಕಾಗುತ್ತೆ. ಇನ್ನು ಎಕ್ಸ್ಪ್ಯಾಂಡ್ RW ಅಂತ ಕೇಳ್ತೀವಿ. ರಿಟರ್ನ್ ಆನ್ ನೆಟ್ವರ್ತ್ ಅಂತ, ರಿಟರ್ನ್ ಆನ್ ನೆಟ್ವರ್ತ್ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅವ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅವು ಕೂಡ ಎಕ್ಸ್ಪ್ಲೇನ್ ಆಗ್ತವೆ. ಇನ್ನು ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಯಾವ ಬರ್ತವೆ ಅಂತ ನೋಡೋಣ. ಸೊ ಅದರಲ್ಲಿ ತುಂಬ ಈಸಿಯಾಗಿ ನಿಮಗೆ ಇವನ್ನೇ ಕೇಳಲಾಗುತ್ತೆ. ಸೊ ಓಕೆ, ನೆಕ್ಸ್ಟ್ ಮತ್ತೆ ಸೇಮ್ ಪರ್ಸೆಂಟೇಜ್ ಸಂಬಂಧಪಟ್ಟಂತೆ ಇರುತ್ತೆ. 6% ಇರುತ್ತೆ ನೋಡಿ, 6% ಪರ್ ಅನ್ನಮಲ್ಲಿ ಆ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಸೊ ಆ ಫಸ್ಟ್ ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದುಬಿಟ್ರೆ ನಿಮಗೆ ಎಕ್ಸಿಕ್ಯೂಟಿವ್ ಅಕೌಂಟ್ ಜನರಲಿ ಪ್ರಿಪೇರ್ಡ್ ಎಟ್ ಟೈಮ್ ಆಫ್ ದ ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ಒಂದು ಅಕೌಂಟ್ ಇರುತ್ತೆ. ಹಾಗೆ ಇಲ್ಲಿ ನಿಮಗೆ 3 ಅಕೌಂಟ್ ಮೇಲೆ ಬರುತ್ತೆ, ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಫೈನಾನ್ಷಿಯಲ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಅದರಲ್ಲಿ ಮತ್ತೆ ಇನ್ನೊಂದು ಕ್ವಿಕ್ ರೇಷಿಯೋ ಆಲ್ಸೋ ನೋನ್ ಆಸ್ ಲಿಕ್ವಿಡ್ ರೇಷಿಯೋ ಅಂತ ಕರಿತೀವಿ, ಆ ಒಂದು ಅಕೌಂಟ್ ಇರುತ್ತೆ. ಸೊ ನಿಮಗೆ ಇಲ್ಲಿ ಹೊಂದಿಸಿ ಬರಲಿ ಗುಡ್ ವಿಲ್ ಇಸ್ ಎ ಇಂಟ್ಯಾಂಜಿಬಲ್ ಅಸೆಟ್, ಪ್ರೀಮಿಯಂ ಅನ್ನೋದೊಂದು ಎಕ್ಸ್ಪೆನ್ಸ್ ರೂಪೀಸ್ ಇರುತ್ತೆ. ರೆವೆನ್ಯೂ ಫ್ರಮ್ ಆಪರೇಷನ್ ಒಂದು ಅದು ಸೇಲ್ಸ್ ಪ್ರಾಡಕ್ಟ್ಸ್ ಅಂತ ಇರ್ತೀವಿ. ಅದು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಸ್ಟೇಟ್ಮೆಂಟ್ ಬಗ್ಗೆ ಕೇಳ್ತಾರೆ. ಕೋಆಪರೇಟಿವ್ ಮತ್ತು ಇನ್ನೊಂದು ಕಾಮನ್ ಸೈಜ್ ಸ್ಟೇಟ್ಮೆಂಟಲ್ಲಿ ನಿಮಗೆ ಇವೆರಡು ಕ್ವಶನ್ಸ್ ಇಂಪಾರ್ಟೆಂಟ್ ಇರ್ತವೆ. ಇನ್ನೊಂದು ಡೆಬೆಂಚರ್ ಹೋಲ್ಡರ್ಸ್ ಆರ್ ದ ಕ್ರಿಯೇಟರ್ಸ್ ಆದ ಕಂಪನಿ ಅಂತ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಯಾಕ್ಸ್ನಲ್ಲಿ. ಹಾಗೆ ಇಲ್ಲಿರುವಂಥ ಕ್ವಶನ್ಸ್ ನೋಡಿ, ರೇಟ್ ಎ ಫಾರ್ಮುಲಾ ಆಫ್ ಸಕ್ರಿಫೈಸ್ ರೇಷಿಯೋ ಒಂದು ಫಾರ್ಮುಲಾ ಬರಬೇಕು, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಹಾಗೆ ಎಕ್ಸ್ಪ್ಯಾಂಡ್ OPC 1% ಕಂಪನಿ ಬಗ್ಗೆ ಇರುತ್ತೆ. ಸ್ಟೇಟ್ ಇನ್ ಒನ್ ಆಫ್ ಫೈನಾನ್ಸ್ ಅನಲೈಸ್ ಟಾಪ್ ಮ್ಯಾನೇಜ್ಮೆಂಟ್ ಕ್ರಿಟರ್ಸ್ ಗವರ್ನರ್ಸ್ ಅಂತ ಬಗ್ಗೆ ಬರೀಬೇಕಾಗುತ್ತೆ. ಗಿವ್ ದ ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬಗ್ಗೆ ಕೇಳ್ತಾರೆ. ಅಲ್ಲಿ ಪರ್ಚೇಸು, ಸೇಲ್ಸ್, ಅಸೆಟ್ ಅಂತ ಬರೆದ್ರೆ ಅದು ಮುಗಿದೋಯ್ತು. ಇನ್ನು ಇಲ್ಲಿರುವಂಥ ಪ್ರಶ್ನೆ ನೋಡೋಣ ಬನ್ನಿ, ಅವು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಇಲ್ಲಿ ಇಷ್ಟು ವರ್ಷ ಆಗಿಬಿಟ್ಲೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಎಕ್ಸ್ಪ್ಯಾಂಡ್ DR ಡೆಬೆಂಚರ್ ರಿಡೆಂಪ್ಷನ್ ರಿಸರ್ವ್ ಅಂತ ಕರಿತೀವಿ. ಇಲ್ಲಿ ತುಂಬ ಈಸಿಯಾಗಿರ್ತವೆ. ವಾಟ್ ಈಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಏನು? ವಾಟ್ ಈಸ್ ನ್ಯೂ ಅಕ್ಯುರೇಟ್ ಆಫ್ ನ್ಯೂ ಫೈಲ್ ಅಡ್ಮಿಟ್ ಅಂತ ಕರಿತೀವಿ. ಅದು ಮೋರ್ ದೆನ್ ಪ್ರಾಫಿಟ್ ಆನ್ಸರ್. ಅದಕ್ಕೆ ಮೋರ್ ದೆನ್ ಯೂಸ್ಲಿ
ಪ್ರಾಫಿಟನ್ನು ಗೇನ್ ಮಾಡೋಕ್ಕೋಸ್ಕರ ನ್ಯೂ ಪಾರ್ಟ್ನರನ್ನು ನಾವು ಹೊಸದಾಗಿ ಖರೀದಿಸ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲಿ MCQ ನೋಡ್ಕೊತ ಹೋಗೋಣ. ಇಲ್ಲಿ ನಿಮಗೆ ಲಿಕ್ವಿಡ್ ರೇಷಿಯೋ ಆಸ್ ಎಕ್ಸ್ಪೀರಿಯಡ್ ಇಂಟು ರೇಷಿಯೋ ಅಂತ ಕರಿತೀವಿ. ಫೈನಾನ್ಷಿಯಲ್ ಅನಲೈಸ್ ಕ್ಯಾನ್ ಬಿ ಅಂಡರ್ಟೇಕನ್ ಬೈ ಬಾತ್ A and B ಅಂತ ಕರಿಬೇಕು. ಹಾಗೆ ಬ್ಯಾಲೆನ್ಸ್ ಹಿಯರ್ ಫಾರ್ಫಿಚರ್ ಅಕೌಂಟ್ ಶೋನ್ ದ ಬ್ಯಾಲೆನ್ಸ್ ದ ಅಂಡರ್ ಹೆಡ್ ಅಂತ ಕರೀದು ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಇದರಲ್ಲಿ ಇರುತ್ತೆ ಏನದು ಪಾರ್ಟ್ನರ್ಶಿಪ್ ಡೀಲ್ ಶುಡ್ ಬಿ ಪ್ರಾಪರ್ಲಿ ಡೆಫರ್ಡ್ ಪ್ರಿಫರ್ಡ್ ಆಟ್ ಪ್ರಿವಿಯೇಷನ್ ಆಫ್ ದ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಹಾಗೆ ನಿಮಗೆ ಇಲ್ಲಿ ಈ ರೀತಿ ಇಲ್ಲಿ ಫೈನಾನ್ಷಿಯಲ್ ಕಾಸ್ಟ್ ಕಂಪೇರ್ ಸ್ಟೇಟ್ಮೆಂಟ್ ಇದೆ, ಅದು ಹಾರಿಜಾಂಟಲ್ ಅನಲೈಸ್ ಬಗ್ಗೆ ಸಿಂಪಲ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಡೆಬೆಂಚರ್ಸ್ ಅಕ್ನಾಲಜ್ಮೆಂಟ್ ಡೆಟ್ ಅಂತ ಕರಿತೀವಿ, ಅಲ್ಲಿ ಕೂಡ ಇಂಪಾರ್ಟೆಂಟ್. ಎವರೇಜ್ ಪ್ರಾಫಿಟ್ ಮೆಥಡ್ ಅನ್ನೋದು ಒಂದು ವ್ಯಾಲ್ಯೂಷನ್ ಆಫ್ ಗುಡ್ ವಿಲ್ ಮೆಥಡ್ ಅಂತ ಇರ್ತೇವೆ. ಇಲ್ಲಿರುವಂಥ MCQ ನೋಡ್ಕೊಳ್ಳೋಣ. ವೇ ಆರ್ ಗೇನ್ ರೇಷಿಯೋಸ್ ರಿಕ್ವೈರ್ಡ್ ರಿಕಾಕ್ಮೆಂಟ್ ಐ ಪಾರ್ಟ್ನರ್ ಅಲ್ಲಿ ಒಂದಿರುತ್ತೆ, ಅಲ್ಲಿ ನೀವು ಆಲ್ ಪಾರ್ಟ್ನರ್ ಕನ್ಸ್ಟೆಂಟ್ ಅಂತ ಬರೀಬೇಕಾಗುತ್ತೆ. ಹಾಗೆ ಸ್ಟೇಟ್ ಇನ್ ಟು ಸರ್ಕಮ್ಟೆನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೇಟ್ ಇನ್ ಒನ್ ಆಫ್ ಸರ್ಕಮ್ಟೆನ್ಸ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಯಾಕೆ ಪಾರ್ಟ್ನರು ಸಂಸ್ಥೆಯನ್ನು ಬಿಟ್ಟು ಹೋಗ್ತಾರೆ, ಬೈ ಆಲ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಎಲ್ಲರೂ. ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನು ಶೇರ್ ಮಾಡ್ಕೊತಾರೆ. ಮತ್ತು ನೋಡಿ ಒಂದು ಟ್ರೂ ಆರ್ ಫಾಲ್ಸ್ ಕ್ವಶನ್ ಇರುತ್ತೆ, ಅದರೊಂದು ಹಾಗೆ ಸ್ಟೇಟ್ ಇನ್ ಒನ್ ಆಫ್ ಫ್ಯೂಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಿನ ಫ್ಯೂಚರ್ ಬರೀಬೇಕು. ಹಾಗೆ ಅಥವಾ ಅಬ್ಜೆಕ್ಟಿವ್ಸನ್ನು ಕೇಳ್ತಾನೆ. ಹಾಗೆ ಮೀನಿಂಗ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟನ್ನು ಮೀನಿಂಗ್ ಕೇಳ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ನೋಡಿ ವಾಟ್ ಈಸ್ ಬೈಬ್ಯಾಕ್ ಶೇರ್ಸ್ ಅಂದ್ರೆ ಏನು, ಸ್ಟೇಟ್ ಇನ್ ಟು ಬೆನಿಫಿಟ್ಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಗಿವ್ ದ ಎಕ್ಸಾಂಪಲ್ ಆಫ್ ಕ್ಯಾಶ್ ಫ್ಲೋ ಆ್ಯಂಡ್ ಫೈನಾನ್ಷಿಯಲ್ ಆಕ್ಟಿವಿಟಿ ಬಗ್ಗೆ ಕೇಳ್ತಾನೆ. ಹಾಗೆ ಸ್ಟೇಟ್ ಇನ್ ಟು ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್, ಗಿವ್ ದ ಜರ್ನಲ್ ಎಂಟ್ರಿ ಆಫ್ ಫಾರ್ ಟ್ರಾನ್ಸ್ಫರ್ ಟು ಅಕ್ಯುರೇಟ್ ಪ್ರಾಫಿಟ್ ಆ್ಯಂಡ್ ಡಿಸೈಡ್, ಅದೊಂದು ಫಾರ್ಮುಲಾ ಬರೀಬೇಕಾಗುತ್ತೆ. ಸೊ ನಿಮಗೆ ಇಷ್ಟು ಪ್ರಶ್ನೆಗಳು ನಾಳೆ ನಿಮಗೆ ಇವತ್ತು ಎಕ್ಸಾಮ್ಗೆ ನೋಡಲು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನೋಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಫಾರ್ ವಾಚಿಂಗ್. ಇವೇ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ಬರ್ತವೆ ಅಂತ ಹೇಳ್ತಾ, ಇದರಲ್ಲಿ MCQ ಕೊಟ್ಟುವಂಥ MCQ ಇರ್ಬೋದು, ಮತ್ತು ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಕೊಟ್ಟಿರ್ತೀನಿ, ಆ ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಮತ್ತು ಟ್ರೂ ಆರ್ ಫಾಲ್ಸ್ ಮತ್ತು ಎಕ್ಸ್ಪಾಂಡ್ ಕ್ವಶನ್ಸನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಲಾಗಿದೆ. ಸೊ ಅವನು ಕೂಡ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಆಗಿದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ಕೂಡ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅದರಲ್ಲಿ ನಿಮಗೆ ಹೆಚ್ಚು ಮಾರ್ಕಸ್ ಪಡ್ಕೊತೀರಾ. ನಾನು ಇಲ್ಲೊಂದು ಪೇಪರನ್ನು ತೆಗೆದುಕೊಂಡ್ಬರ್ತೀನಿ, ಆ ಪೇಪರಲ್ಲಿ ಕೂಡ ನಿಮಗೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಬೋದು ಅಂತ ಹೇಳ್ತಾ, ಅದರಲ್ಲಿ ನಿಮಗೆ ಈಸಿ ಮತ್ತು ಹೆಚ್ಚಿನ ಅಂಕಗಳನ್ನ ಪಡ್ಕೊತೀರಿ. ಸೊ ಅಲ್ಲಿ ನಮಗೆ ಇಲ್ಲಿ ಕೇಳಿದ್ದಾರೆ ನೋಡಿ, ರೈಟ್ ಎನಿ ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್. ಹಾಗೆ ನೇಮ್ ಟು ಕ್ಯಾಟಗರಿ ಆಫ್ ಶೇರ್ಸ್ ಕ್ಯಾಪಿಟಲ್, ಅದಕ್ಕೆ ಅರ್ಥರೈಸ್ಡ್ ಶೇರ್ ಕ್ಯಾಪಿಟಲ್. ಹಾಗೆ ಇವನ್ನ ಅಲ್ಲಿ ಒಟ್ಟು ಮೂರು ಟೈಪ್ ಬರುತ್ತೆ, ಕ್ಯಾಟಗರಿ ಬರುತ್ತೆ. ರೆಡಿ ಟು ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ ಬರಬೇಕು, ಅಥವಾ ಮೀನಿಂಗ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ ಕೇಳ್ತಾನೆ. ರೆಡಿ ಟು ಎಕ್ಸಾಂಪಲ್ ಆಫ್ ಕ್ಯಾಶ್ ಫ್ಲೋ ಆ್ಯಂಡ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಆಪರೇಟಿಂಗ್ ಅಂದ್ರೆ ಸ್ಯಾಲ್ರಿ ಮತ್ತು ಸೇಲ್ಸ್, ಬಿಲ್ಸ್ ಪೇಬಲ್ ಅಂತ ಬರ್ತವೆ. ಹಾಗೆ ಸ್ಟೇಟ್ ಟು ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಸ್ಟೇಟ್ ಟು ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ಇದು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ನಾವು 100% ಕೊಡಲಾಗುತ್ತೆ ಕ್ವಶನ್ಸ್ ಎಲ್ಲ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರ್ತವೆ. ನಿಮಗೆ 6 ಅಂಕದಲ್ಲಿ ಗೇನ್ ರೇಷಿಯೋನ, ಹಾಗೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಇರ್ಬೋದು, ಸಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದು, ಹಾಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಮಾಡೋದಿರ್ಬೋದು, 12 ಅಂಕದ ಜರ್ನಲ್ ಎಂಟ್ರಿ ಇರ್ಬೋದು, ಹಾಗೆ 12 ಅಂಕದಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಥವಾ ಕಾರ್ಪೊರೇಟ್ ಸ್ಟೇಟ್ಮೆಂಟನ್ನು ಕೇಳಲಾಗುತ್ತೆ. ಸೊ ಹಾಗೆ ಅಥವಾ ರಿಟೈರ್ಮೆಂಟ್ ಪಾರ್ಟರಲ್ಲಿ 3 ಅಕೌಂಟನ್ನು ಪ್ರಿಪೇರ್ ಮಾಡೋದಿರುತ್ತೆ, ರಿಯಲೈಸೇಷನ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಹಾಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗೋದಿರುತ್ತೆ. ಹಾಗೆ ಮತ್ತು ಡೆತ್ ಆಫ್ ಪಾರ್ಟ್ನರಲ್ಲಿ ಎಕ್ಸಿಕ್ಯೂಟಿವ್ ಅಕೌಂಟನ್ನು ಪ್ರಿಪೇರ್ ಮಾಡಲು ಕೇಳ್ತಾನೆ. ಸೊ ಅಲ್ಲಿ ನಿಮಗೆ ಈಸಿಯಾಗಿ ಸ್ಕೋರನ್ನು ಗಳಿಸ್ಕೊತಾರೆ ಅಂತ ಹೇಳ್ತಾ ಇವತ್ತು ವಿಡಿಯೋಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.